ನೋಡಿ ನಮ್ಮ ಗಿಡದಲ್ಲಿ ಇಷ್ಟು ನಿಂಬೆಹಣ್ಣು ಸಿಕ್ಕಿದೆ. ಇದನ್ನೀಗ ಕಟ್ ಮಾಡ್ಕೊಳ್ಳೋಣ. ನೋಡಿ ಚಾಕುನ ಚಾಕ್ ಮಾಡಿಕೊಂಡು ನಾನು ಈ ಥರ 4 ಪೀಸ್ನ ಮಾಡ್ಕೊಳ್ತೀನಿ. ಅಂದರೆ ಒಂದು ನಿಂಬೆಹಣ್ಣನ್ನು 8 ಪೀಸ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದೆಲ್ಲ ಈ ಥರ ನೀವು ಇನ್ನೂ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು. ನೋಡಿ ಒಂದು ನಿಂಬೆಹಣ್ಣ ಈ ಥರ ನಾನು 6 ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ನಿಂಬೆಹಣ್ಣು ಬಂದು 12 ಪೀಸ್ ಮಾಡ್ಕೊಳ್ತಾ ಇದ್ದೀನಿ. 8 ಪೀಸ್ ಮಾಡಿಕೊಂಡ್ರೆ ತುಂಬ ದೊಡ್ಡದಾಯಿತು. ಸೊ ಹಂಗಾಗಿ ನೋಡಿ ಇಷ್ಟಿಷ್ಟು ಸೈಜ್ನ ಇರೋ ನಿಂಬೆಹಣ್ಣನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಎಲ್ಲ ಕಟ್ ಇಟ್ಕೊಂಡಿದ್ದೀನಿ. ಇಷ್ಟೊಂದಾಗಿದೆ. ಇವಾಗ ಇದರಲ್ಲಿರೋ ಬೀಜನ ಕ್ಲೀನಾಗಿ ತೆಗೆದುಬಿಡಬೇಕು, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ. ಎಲ್ಲದಕ್ಕೂ ಒಂದೊಂದೇ ಈ ಥರ ಬೀಜ ಎಲ್ಲ ತೆಗೆದಿಟ್ಕೊಳ್ಳೋಣ. ನೋಡಿ ಹಂಗೆ ತೆಗಿಯೋಕ್ಕಾಗಲಿಲ್ಲ. ಸೊ ಹಂಗಾಗಿ ಒಂದು ಫೋರ್ಕ್ ಸಹಾಯದಿಂದ ಎಲ್ಲ ಬೀಜನ ತೆಕ್ಕೊಳ್ತೀನಿ. ಈ ಥರ ಒಂದೊಂದೇ ಎಲ್ಲ ಕ್ಲೀನ್ ಮಾಡಿ ತೆಗೆದುಕೊಳ್ಳೋಣ. ನೋಡಿ ಇಷ್ಟು ಬೀಜ ಬಂದಿದೆ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನಾನು ಇದರಲ್ಲಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 1 2 3 ಬೌಲ್ ಆಗಿದೆ. ಕರೆಕ್ಟಾಗಿ 3 ಬೌಲ್ ಆಗಿದೆ. ನಾನು 3 ಬೌಲ್ಗೆ ನೋಡಿ 3/4 ಬೌಲಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬೌಲಲ್ಲಿ ಇದು ತುಂಬ ಖಾರ ಇದೆ, ಅದರಿಂದ ನಾನು 1/3 ಹಾಕ್ಕೊಳ್ತಿದ್ದೀನಿ. ನೀವು ಖಾರ ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. 1 ಟೇಬಲ್ ಸ್ಪೂನು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಳ್ಳೋಣ. ನೋಡಿ ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತದೆ. ನೋಡಿ ತುಂಬ ಚೆನ್ನಾಗಿ ಕಲರ್ ಅಂತೂ ಸಖತ್ತಾಗಿದೆ. ನಾನು ಕಾಶ್ಮೀರಿ ರೆಡ್ಡಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಹಾಗಾಗಿ. ಸೊ ಇವಾಗ ನೋಡಿ ಜಾಡಿನ ತೊಳೆದು ಕ್ಲೀನಾಗಿ ಯಾವ ಹೇಳ್ತೀರ ಬಟ್ಟೆಲಿ ಒರೆಸ್ಕೊಂಡಿದ್ದೀನಿ. ಈಗ ಇದರಲ್ಲಿ ಎಲ್ಲ ಹಾಕ್ಕೊಳ್ಳೋಣ. ಈಗ ಕಲಸಿಟ್ಕೊಂಡಿರೋಂಥ ನಿಂಬೆ ಹೋಳುಗಳನ್ನ ಈ ಜಾಡಿಗೆ ಕ್ಲೀನಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ಮೆಲ್ ಅಂತೂ ಗಮ್ಮಂತ ಬರ್ತಾ ಇದೆ, ಹಸಿ ವಾಸನೆ ಹಂಗೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಒಂದು 8 ರಿಂದ 10 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಂದು ತೆಳುವಾದ ಕಾಟನ್ ಬಟ್ಟೆ ಕಟ್ಟಿ ಬಿಸಿಲಲ್ಲಿ ಇಡಬೇಕು. ಬಿಸಿಲು ಚೆನ್ನಾಗಿದ್ರೆ 1 ವಾರ ಸಾಕು. ಬಿಸಿಲು ಕಡಿಮೆ ಇರೋದ್ರಿಂದ ಈಗ ಒಂದು 10 ರಿಂದ 15 ದಿನ ಚೆನ್ನಾಗಿ ನೆನೆಸಿ ಮತ್ತು ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ನ ಹಾಕಿ ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಧ್ಯೆ ಬೆಳಗ್ಗೆ ಸಂಜೆ ಒಂದು ಸರಿ ಕೈ ಆಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಧ್ಯೆ ಒಂದೊಂದು ಸರಿ ಕೈ ಹಾಕ್ದಿರ ಒಂದು ಕಟ್ಟಿಗೆ ಸೌಟ್ನಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿರಬೇಕು. ಮಿಕ್ಸ್ ಮಾಡ್ತಿದ್ರೆ ಚೆನ್ನಾಗಿ ಉಪ್ಪು ಚೆನ್ನಾಗಿ ನೆಂದು ನಿಂಬೆ ಹೋಳೆಲ್ಲ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದಕ್ಕೆ ಒಂದು ಕಾಟನ್ ಬಟ್ಟೆಯಿಂದ ಮುಚ್ಚಲಕ್ಕೆ ಕಟ್ಟಿ ಬಿಸಿಲಲ್ಲಿಡೋಣ. ನೋಡಿ ಈಗ ಒಂದು ಕಾಟನ್ ಪಂಚೆನ ಕಟ್ ಮಾಡಿ ಇದಕ್ಕೆ ಕ್ಲೀನಾಗಿ ಜಾಡಿ ಕಟ್ಕೊಳ್ತಾ ಇದ್ದೀನಿ. ನೋಡಿ ಬಿಸಿಲಲ್ಲಿಟ್ಟು ಬೆಳಗ್ಗೆ ಸಂಜೆ ಒಂದು ಸರಿ ಸೌಟ್ನಿಂದ ಕಲಿಸ್ಕೊಳ್ಳೋಣ. ಒಂದು 3 ದಿನ ಆದಮೇಲೆ ಎಣ್ಣೆನ ಹಾಕ್ಕೋಬೇಕು. ಇದರಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಒಂದು 3 ಡೇಸ್ ಆಗಿದೆ. ನಾಳೆ ಇದಕ್ಕೆ ಇನ್ನೊಂಚೂರು ಮಸಾಲೆ ಹಾಕಿ ಎಣ್ಣೆನ ಹಾಕಿ ಇಟ್ಬಿಡೋಣ. ಇಟ್ಬಿಟ್ರೆ ಉಪ್ಪಿನಕಾಯಿ ರೆಡಿ ಆಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ.
ನೋಡಿ ಚೆನ್ನಾಗಿ ಒಂದು 15 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಚೆನ್ನಾಗಿ ನೆಂದಿದೆ ಉಪ್ಪಿನಕಾಯಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಸೊ ಈಗ ಎಣ್ಣೆನ ಒಂದು ಅರ್ಧ ಲೀಟ್ರು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕ್ಕೊಂಡು ಒಂದು 3 ದಿನ ಆದಮೇಲೆ ಒಂದು 2 ಟೇಬಲ್ ಸ್ಪೂನ್ ಸಾಸಿವೆ, 2 ಟೇಬಲ್ ಸ್ಪೂನು ಮೆಂತ್ಯನ ಕ್ರಷ್ ಮಾಡಿ ಹುರಿದುಕೊಂಡು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣು ಉಪ್ಪಿನಕಾಯಿ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾಯಿದೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಚೆನ್ನಾಗಿ ಸ್ವಲ್ಪ ಧಾರಾಳವಾಗಿ ಎಣ್ಣೆ ಹಾಕ್ಕೊಳ್ಳಿ, ಮೇಲೆ ತೇಲೋ ಅಷ್ಟು. ಉಪ್ಪು ಖಾರ ಬೇಕಾದರೆ ಒಂದು ಸರಿ ಚೆಕ್ ಮಾಡ್ಕೊಬೋದು ನೀವು. ನಾನು ನೋಡಿದೆ, ತುಂಬ ಚೆನ್ನಾಗಿ ಕರೆಕ್ಟಾಗಿದೆ ಉಪ್ಪು ಖಾರ ಎಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.